ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಒಕ್ಕಲಿಗ ಸಮುದಾಯ ಸಮರವನ್ನ ಸಾರುವುದಕ್ಕೆ ಸಜ್ಜಾಗಿದೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಚರ್ಚೆ ಮಾಡಿದ್ದಾರೆ. ಇದರ ಸಂಬಂಧ ಘಟನೆಯ ಬಗ್ಗೆ ಸಮುದಾಯದ ಶ್ರೀಗಳು ಧ್ವನಿ ಎತ್ತಿದ್ರು. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ಮುನಿರತ್ನ ವಿರುದ್ಧ ಯಾವ ರೀತಿ ಕಾನೂನು ಸಮರ ಸಾರಬಹುದು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಒಕ್ಕಲಿಗ ನಾಯಕರು. ಇನ್ನು ಸ್ವಾಮೀಜಿಗಳು ಕೂಡ ಇದೇ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರು. ಆದ್ರೆ ಅವರ ಮೇಲೆ HDK ಅಶೋಕ್ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ನಿನ್ನೆ ಆಗಿದ್ದಾವೆ. ಅಂದ್ರೆ ವಿಪಕ್ಷ ನಾಯಕ ಅಶೋಕ್ ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಪ್ರಭಾವ ಬೀರ್ತಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂತು. ಒಕ್ಕಲಿಗರ ಬಗ್ಗೆ ಅವಹೇಳನ ಮಾಡಿದ್ರು ಕೂಡ ಇವರಿಬ್ರು ಮಾತನಾಡ್ತಾ ಇಲ್ಲ. ಇಬ್ರು ಕೂಡ ಪ್ರಭಾವಿ ನಾಯಕರು, ಆದ್ರೆ ಉಸಿರೆತ್ತುತ್ತಾ ಇಲ್ಲ. ನಿರ್ಮಲಾನಂದ ಶ್ರೀಗಳ ಜೊತೆ ಚರ್ಚೆ ಮಾಡೋಣ ಅನ್ನುವಂಥ ಚರ್ಚೆ ಕೂಡ ನಿನ್ನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಕಮಿಷನ್ ದಂಧೆಯನ್ನು ಕೂಡ ಹೊರಗೆಳಿಬೇಕು ಅನ್ನುವಂಥ ಚರ್ಚೆ ಕೂಡ ಆಗಿದೆಯಂತೆ. ಮುನಿರತ್ನ ಕೇಸ್ ಬಗ್ಗೆ SIT ರಚನೆ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಬೇಕು. ಆ ರಚನೆಗೆ ಒತ್ತಾಯಿಸೋಣ. ಇನ್ನು ಚಲವರಾಯಸ್ವಾಮಿ ಮತ್ತೆ STS ಪುಟ್ಟಣ್ಣ, ST ಸೋಮಶೇಖರ್ ಇರ್ಬೋದು, ಪುಟ್ಟಣ್ಣ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಂದ್ರೆ ಮಂಡ್ಯ ಭಾಗದಲ್ಲಿ ಬರುವಂತ ಪ್ರಭಾವಿ ನಾಯಕರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಚಲವರಾಯಸ್ವಾಮಿ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಜೊತೆಗೆ ಈತ ಪುಟ್ಟಣ್ಣ ಮತ್ತೆ ಮಾಗಡಿ ಬಾಲಕೃಷ್ಣ. ಈಗ ಮುನಿರತ್ನ ಅವರ ವಿರುದ್ಧ ಪ್ರಭಾವಿ ನಾಯಕರಾಗಿರುವಂತ, ಅದರಲ್ಲೂ ಕೂಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿರುವಂತ HD ಕುಮಾರಸ್ವಾಮಿ ಆಗಲಿ, ವಿಪಕ್ಷ ನಾಯಕ ಅಶೋಕ್ ಆಗಲಿ ಧ್ವನಿ ಎತ್ತುತ್ತಾ ಇಲ್ಲ. ಕಾರಣ ಸ್ವಪಕ್ಷದ ಅಂದ್ರೆ ಬಿಜೆಪಿಯ ಶಾಸಕ ಮುನಿರತ್ನ ಅವರ ವಿರುದ್ಧ ಬಂದಿರುವಂತ ಗಂಭೀರ ಆರೋಪಗಳೇನಿದ್ದಾವೆ, ಸಮರ್ಥನೆ ಮಾಡ್ಕೊಳ್ತಾರೋ ಬಿಡ್ತಾರೋ ಸೆಕೆಂಡರಿ, ಆದ್ರೆ ಧ್ವನಿ ಅಂತೂ ಎತ್ತುತ್ತಾ ಇಲ್ಲ ಅವರ ವಿರುದ್ಧ. ಜೀವ ಬೆದರಿಕೆ, ಲಂಚಕ್ಕೆ ಬೇಡಿಕೆ ಇಟ್ರು, ಸುಲಿಗೆ ಮಾಡಿದ್ರು, ಈ ರೀತಿಯೆಲ್ಲ. ಆಮೇಲೆ ಹೆಣ್ಮಕ್ಳಿಗೆ, ಅದರಲ್ಲೂ ಕೂಡ ಒಕ್ಕಲಿಗ ದಲಿತ ಎರಡು ಸಮುದಾಯದ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಗಂಭೀರ ಆರೋಪಗಳಿದ್ರು ಕೂಡ ತಮ್ಮದೇ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಕೂಡ HD ಕುಮಾರಸ್ವಾಮಿ ಅವರಾಗ್ಲಿ, ಅವರು ಕೇಂದ್ರ ಸಚಿವರು, ಇತ್ತ ವಿಪಕ್ಷ ನಾಯಕ ಅಶೋಕ್ ಆಗ್ಲಿ, ಇಬ್ರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಇದ್ರ ಬಗ್ಗೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಚರ್ಚೆ ಕೂಡ ಆಗಿದೆಯಂತೆ. ಹೀಗಾಗಿ ನಿರ್ಮಲಾನಂದ ಶ್ರೀಗಳ ಅಭಿಪ್ರಾಯವನ್ನ ಪಡ್ಕೊಳ್ಬೇಕು, ಅವ್ರ ಬಳಿ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಜೊತೆಗೆ ಇವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅಂತ ಒಂದು SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಕೂಡ ರಚನೆ ಮಾಡಬೇಕು ಅಂತ ಒತ್ತಾಯಿಸೋದಕ್ಕೆ ಅಂತ ಕೂಡ ಚರ್ಚೆ ಮಾಡಿದ್ದಾರಂತೆ. ಒಟ್ಟಿನಲ್ಲಿ ಇವೆಲ್ಲ ಚರ್ಚೆಗಳ ಆದ ಬಳಿಕ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. HD ಕುಮಾರಸ್ವಾಮಿ ಅವರಾಗಲಿ, ಅಶೋಕ್ ಆಗಲಿ, ಜೊತೆಗೆ BJPಯಲ್ಲಿರುವಂಥ ಅನೇಕ ಒಕ್ಕಲಿಗ ಪ್ರಭಾವಿ ನಾಯಕರಿದ್ದಾರೆ, ಅಶ್ವಥ್ ನಾರಾಯಣ ಆಗಲಿ, ಇವರ್ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಹೆಣ್ಮಕ್ಳಿಗೆ ಅವಮಾನ ಆಗಿದೆ, ಹೆಣ್ಮಕ್ಳನ್ನ ನಿಂದಿಸಿದ್ದಾರೆ, ಆಮೇಲೆ ಜಾತಿ ನಿಂದನೆ ಆಗಿದೆ ಅಂದ್ರೂ ಕೂಡ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಅದೇ ರೀತಿಯಾಗಿ ಮುನಿರತ್ನಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೋರಾಟ ಮಾಡ್ಬೋದು. ಈಗಾಗಲೇ ಇವರ ವಿರುದ್ಧ ರೇಪ್ ಕೇಸ್ ಆರೋಪ ಕೂಡ ಇದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಇಟ್ಕೊಂಡು ಮುನಿರತ್ನ ವಿರುದ್ಧ ಇನ್ನೂ ಯಾವ ರೀತಿ ಹೋರಾಟ ಮಾಡ್ಬೋದು ಮತ್ತು SIT ರಚನೆ ಮಾಡಬಹುದು ಅಂತ ಕೂಡ ಒಂದಷ್ಟು ಚರ್ಚೆ ಮಾಡಿದ್ದಾರಂತೆ. ಇನ್ನು ಮಂಡ್ಯದ, ಅದರಲ್ಲೂ ಕೂಡ ನಾಗಮಂಗಲದ ಶಾಸಕ ಆಗಿರುವಂಥ ಮತ್ತು ಮಂಡ್ಯ ಉಸ್ತುವಾರಿ ಸಚಿವ ಆಗಿರುವಂಥ ಚಲವರಾಯಸ್ವಾಮಿ ಅವರ ಒಪಿನಿಯನ್ ಕೂಡ ಪಡೆದುಕೊಂಡಿದ್ದಾರಂತೆ. ಮತ್ತು ಪುಟ್ಟಣ್ಣ, ಮಾಗಡಿ ಬಾಲಕೃಷ್ಣ ಇವರೆಲ್ಲ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರಂತೆ. ಒಟ್ಟು ಇಷ್ಟೆಲ್ಲ ಚರ್ಚೆ ಅಂತೂ ಆಗಿದೆ. ನಿನ್ನೆ ನಡೆದಂಥ ಸಭೆಯಲ್ಲಿ ST ಸೋಮಶೇಖರ್ ಅವರು ಕೂಡ ಅವರ ಅಭಿಪ್ರಾಯವನ್ನು ಹೊರಹಾಕಿದ್ದಾರಂತೆ. ಇದೆಲ್ಲವನ್ನು ಆಧಾರವಾಗಿಟ್ಕೊಂಡು ಮುಂದೆ ಯಾವ ರೀತಿ ತನಿಖೆ ಮಾಡ್ತಾರೆ ಮುನಿರತ್ನ ವಿರುದ್ಧ ಅಂತ. ಈಗಾಗಲೇ ಮುನಿರತ್ನ ವಿರುದ್ಧ ಬಂದಿರುವಂಥ ಕೇಸ್ಗಳಿರ್ಬೋದು, ಜೊತೆಗೆ FIR ದಾಖಲಾಗಿರುವಂಥದ್ದಿರ್ಬೋದು, ಮತ್ತು ಯಾರ್ಯಾರು ಏನೇನು ಸಾಕ್ಷ್ಯಗಳನ್ನು ಕೊಡ್ತಿದ್ದಾರೆ ಅದು ಕೂಡ ಮುಖ್ಯವಾಗುತ್ತೆ. ಈಗಾಗಲೇ ಆಡಿಯೋ ಕೊಟ್ಟಿದ್ದಾರೆ, ಕೆಲವರು ವಿಡಿಯೋ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರ ವಿರುದ್ಧ ಅತ್ಯಾಚಾರದ ಆರೋಪ ಕೂಡ ಕೇಳಿಬರ್ತಾ ಇದೆ. ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ BJPಯ ನಾಯಕರು ಅಥವಾ BJPಯಲ್ಲಿ ಇರುವಂಥ ಪ್ರಬಲ ಒಕ್ಕಲಿಗ ನಾಯಕರು ಮಾತ್ರ ಸೊಲ್ಲೆತ್ತುತ್ತಾ ಇಲ್ಲ. ಯಾಕೆ ಅವ್ರು ಪ್ರಶ್ನೆ ಮಾಡ್ತಾ ಇಲ್ಲ, ಮುನಿರತ್ನ ವಿರುದ್ಧ ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಮುನಿರತ್ನ ವಿರುದ್ಧ ಇರುವಂಥ ಈ ಎಲ್ಲ ಆರೋಪಗಳನ್ನು ಇಟ್ಕೊಂಡು ಹೇಗೆ ಫೈಟ್ ಮಾಡ್ಬೋದು, ಹೇಗೆ BJP ವಿರುದ್ಧ ಅಸ್ತ್ರವನ್ನು ತಯಾರು ಮಾಡಬಹುದು
ಅನ್ನೋದು ಕೂಡ ಕಾಂಗ್ರೆಸ್ನ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕಂತೂ ಮೀಟಿಂಗ್ ಆಗಿದೆ. ಮುಂದೆ ಯಾವ ರೀತಿಯಾಗಿ ಈ ಒಂದು ಅಸ್ತ್ರವನ್ನ ಕಾಂಗ್ರೆಸ್ನ ನಾಯಕರು ಬಳಸ್ಕೊಳ್ತಾರೆ ಅದು ಕೂಡ ಸದ್ಯದ ಪ್ರಶ್ನೆ.